ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾದ ಪ್ರಥಮದಲ್ಲಿ ಎನ್ನ ಸ್ಕೂಲ್ ಪರಂಪರೆಗೆ ಹಣೆ ಬರೆದು ಈ ಒಂದು ಬೆಳದಿಂಗಳಲ್ಲಿ ಸರಣದ ಚಿಂತನ ಮಂಥನ ಕಾರ್ಯಕ್ರಮ 120ನೇ ಕಾರ್ಯಕ್ರಮವನ್ನು ಈ ಒಂದು ಮಧುಕಲ್ಪದ ಗ್ರಾಮದಲ್ಲಿ ಆಯೋಜಿಸಿದೆ. ಇದು ಒಂದು ಸುಂದರ ಸಮಾರಂಭ. ಯಾಕೆ ಅಂತಂದರೆ ಇವತ್ತು 2 ಕಾರ್ಯಕ್ರಮಗಳನ್ನು ಈ ನಡುಕಲ್ಪದಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಪ್ರವಚನವನ್ನು ನೀಡಲು ಬಂದಿರುವಂಥ ನಮ್ಮ ನೋಡಿ, ಅವರಿಗೆ ಹೆಸರು ಶಿಕ್ಷಕರಾದರೂ ವಚನ ಕುಮಾರಸ್ವಾಮಿ ಅಂತಲೇ ಬಂದ್ಬಿಟ್ಟಿದೆ. ಅವ್ರಿಗೆ ಬಿರುದನ್ನು ಯಾರು ಕೊಡಬೇಕಾಗಿಲ್ಲ. ಅವರು ವಚನ ಕುಮಾರಸ್ವಾಮಿ ಅಂದರೆ ಗೊತ್ತಾಗುತ್ತೆ, ಕುಮಾರಸ್ವಾಮಿ ಅಂದರೆ ಯಾರು ಗೊತ್ತಿದೆ, ವಚನ ಕುಮಾರಸ್ವಾಮಿ ಅಂದರೆ ಗೊತ್ತಾಯಿತು. ಹಾಗೂ ನಮ್ಮ ಸುತ್ತೂರು ಗುರು ಪರಂಪರೆಗೆ ಹಣೆ ಬಡಿದು ಹಾಗೂ ನಮ್ಮ ಸೋಮಶೇಖರ ಸ್ವಾಮಿಗಳಲ್ಲಿ ಶರಣ ಸಮರ್ಪಣೆ ಮಾಡಿ ಹಾಗೂ ಎಲ್ಲ ಮುಖಂಡರೇ ಮತ್ತು ಗ್ರಾಮಸ್ಥರೇ ಸರಣಿಯರೇ ಎಲ್ಲರಿಗೂ ನನ್ನ ಶರಣ ಸಮರ್ಪಣೆಯನ್ನು ಮಾಡುತ್ತಾ, ಆಗಲೇ ನಮ್ಮ ಮಿಟಿ ಸುರೇಶವರು ನನಗೆ 5 ನಿಮಿಷ ಮಾತಾಡಿದೆ. ಎಲ್ಲರೂ ಟೈಮ್ ಆಗಿದೆ, ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡಿದ್ರು, ಕೆಳಗಡೆ ಕೂತು ಎಲ್ಲರೂ ಮಂಡಿನವರು ಬಂದಿದೆ ಅಂತ ನಮಗೂ ಗೊತ್ತಾಯಿದ್ದಾರೆ. ಯಾಕೆ ಅಂತಂದರೆ ಎಲ್ಲರೂ ಹಿಂದೆ ಯಾವುದೇ ಒಂದು ಮಠದ ಕಾರ್ಯಕ್ರಮ ಆದರೆ ಕೆಳಗಡೆ ಕುಂತ್ಕೊಂಡು ಫಂಕ್ಷನ್ ಕೇಳ್ತಿದ್ವಿ, ಕೆಳಗಡೆ ಕುಂತ್ಕೊಂಡು ಊಟ ಮಾಡ್ತಿದ್ವಿ. ಆ ಕಾಲದಲ್ಲಿ ಸಹ ಯಾರೂ ಸಹ ಮಂಡಿ ನೋವು ಕಮ್ಮಿ ಇತ್ತು ಅಂತ ನಾವು ಭಾವಿಸಿ. ಏಕೆಂದರೆ ನೋಡಿ, ಶಿವಕುಮಾರ ಮಹಾಸ್ವಾಮಿಗಳವರು ಅವರು ಪ್ರತಿನಿತ್ಯ 2 ಗಂಟೆಗೆ ಎದ್ದು ಅವರು ಪೂಜೆಯನ್ನು ಮಾಡ್ತಿದ್ರೆ ಅವರು ಯಾವತ್ತೂ ಸಹ ಮಂಡಿ ನೋವು ಅಂತ ಎಲ್ಲಿ ಬೇಕಾದ್ರೂ ಕುಂತ್ಕೊತಿದ್ರು, ಕೆಳಗಡೆ ಬೇಕಾದ್ರೂ ಕೂತಿದ್ರು, ಮೇಲ್ಗಡೆ ಬೇಕಾದ್ರೂ ಅವ್ರು ಕುಂತ್ಕೊತಿದ್ರು. ಯಾಕೆಂದ್ರೆ ಅವ್ರು ಮಂಡಿ ನೋವು ಅಂತ ಒಂದು ಸಮಸ್ಯೆನೇ ಇರಲಿಲ್ಲ. ಯಾವಾಗ ನಾವು ಕಾಯಕವನ್ನ ಈಗ ಒಂದು ಯಾಕೆಂದ್ರೆ ಬೇಗ ಮುಗಿಸ್ತೀರಿ, ಎಲ್ಲರೂ ಟೈಮ್ ಆಗಿದೆ, ಹಾಗಾಗಿ ಒಂದು ಕಾಯಕವನ್ನ ಮಾಡಬೇಕಾದ್ರೆ ಕಾಯಕದಲ್ಲಿ ನಿರತನಾದರೆ ಗುರುವನಾದರೂ ಮರೆಯಬೇಕಂತೆ. ಕಾಯಕದಲ್ಲಿ ನಿರತನಾದರೆ ಅಂದ್ರೆ ಕೆಲಸವನ್ನ ಮಾಡುವಾಗ ಗುರುವಾದ್ರೆ ನಿಷ್ಠೆಯಿಂದ ಬುದ್ಧಿಯವ್ರು ಬಂದ್ಬಿಟ್ರು ನಾನೇನಪ್ಪ ತಾಡಪ್ಪ ಮಾತಾಡಿಸ್ಬೇಕಾಯ್ತೆ ಅಂತ ಕಾಯಕ ಮಾಡೋದಲ್ಲ. ಒಂದು ಮನಸ್ಸು ಒಳ್ಳೆಯ ಮನಸ್ಸಿನಿಂದ ಕಾಯಕವನ್ನ ಮಾಡಬೇಕಾದ್ರೆ ಗುರುವನಾದರೂ ಮರೆಯಬೇಕಂತೆ. ಶಿವಪೂಜೆ, ಗುರುವಂದ್ರೆ ಶಿವಪೂಜೆಯನ್ನಾದರೂ ಸಹ ಮರೆಯಬೇಕಂತೆ, ಲಿಂಗ ಪೂಜೆಯನ್ನಾದರೂ ಸಹ ಮರೆಯಬೇಕಂತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಈಗ ಅಂದರೆ, ಎಷ್ಟೋ ಕಡೆ ಹೋಗ್ತೀನಿ. ಇವತ್ತೊಂದು ಮನೆಗೆ ಹೋಗಿದ್ದೀನಿ ನಂಜೇಗೌಡನದೊಡ್ಡಿಗೆ. ಅವ್ರ ಮನೇಲಿ ಇರುವಂಥವ್ರೆ ಕಲ್ಲಿಗೆಯನ್ನು ತೆಗೆದು ಊಟಕ್ಕೆ ನೇತಾಕಿದ್ರು, ಕಲ್ಲಿಗೆಯನ್ನು ತೆಗೆದು ಎಲ್ಲಿ ನೇತಾಕಿದ್ರು, ಊಟಕ್ಕೆ ನೇತಾಕಿದ್ರು. ಅದನ್ನ ನೋಡಿ ನಮಗೆಲ್ಲ ಒಂದು ಕಡೆ ಪಾಪ ಬರ್ತದೇನೋ ಅನ್ನುವಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಯಾಕೆ ಅಂತ ಅಂದರೆ ಇಷ್ಟಲಿಂಗವನ್ನ ಈಗ ಕುಮಾರಸ್ವಾಮಿ ಹೇಳಿದ್ರು, ನಮ್ಮ ಬುದ್ಧಿಯವರು ಹೇಳಿದ್ರು, ಎಷ್ಟೇ ಚಿನ್ನ ವಜ್ರ ವೈಡೂರ್ಯವನ್ನ ನಿಮಗೆ ಇದ್ರೂ ಸಹ ಯಾರು ನಿಮಗೆ ಅದನ್ನ ಬಿಡಲ್ಲ. ನಾವೇ ಹೇಳ್ತೀವಿ ಸಮಾಜ ಹತ್ರ ಕೂತಿದ್ರೆ ಚಿನ್ನ ಅದು ಒಡವೆ ಅದೆಲ್ಲ ಕಳ್ಕೊಳ್ಳಪ್ಪ ಯಾಕೆ ಬಿಡ್ತಾ ಇದೆ ಅಂತ. ಲಿಂಗನ ಮಾತ್ರ ನಾವು ಕಳ್ಕೊಳ್ಳಿ ಅಂತ ಹೇಳಲ್ಲ, ಅಲ್ಲಿ ಹಾಕಪ್ಪ ಅವನಿಗೆ. ಜೊತೆಯಲ್ಲಿ ನಾವು ಎಷ್ಟು ಈಗ ಯಾವುದೋ ಈಗೊಂದು ನಾವು ಒಂದು ಪೂಜೆ ಮಾಡ್ತಾ ಇರ್ತೀವಿ, ಇಲ್ಲಿ ನಿಮ್ಗೆ ದೇವಸ್ಥಾನಕ್ಕೆ ಬರ್ತೀರಿ, ಯಾರಾದರೂ ನಾವು ಈಗ ವಚನ ಕುಮಾರಸ್ವಾಮಿ ಅವರು ಹೇಳೋದು ಏನಂತ, ಯಾರು ಕೂಡಲ ಸಂಗಮಕ್ಕೆ ಎಷ್ಟೆಷ್ಟು ಜನ ಹೋಗಿದ್ರಿ ಕೈ ಎತ್ತಿ ಅಂತ, ಯಾರು ಸಹ ಎತ್ತಲಿಲ್ಲ. ಅದೇ ತೆಂಕಳ್ಳಿ ಶನಿಮಾತ್ಮ ದೇವಸ್ಥಾನಕ್ಕೆ ಆಗ್ಬೋದು, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿದ್ರೆ ಎಲ್ಲರೂ ಎತ್ತಾರೆ. ಪ್ರತಿಯೊಬ್ಬರು ಹೋಗಿ ಏನೋ ದೇವನೊಬ್ಬ ನಾಮ ಹಲವು, ಹೋಗಿ ಮಾಡಬೇಕು, ಎಲ್ಲವನ್ನು ನೋಡಬೇಕು, ದೇಶವನ್ನು ಓದಬೇಕು, ಕೋಸವನ್ನು ಓದಬೇಕು, ದೇಶವನ್ನ ಓದಬೇಕು, ಮಾಡಿ ಎಲ್ಲವನ್ನೂ ಮಾಡಿ ನಾವು ಮಾಡಬೇಡಿ ಅಂತಲ್ಲ. ಆದರೆ ಬಸವಣ್ಣನವರ ಒಂದು ನಮ್ಮ ಶರಣರ ಚಿಂತನೆಯಲ್ಲಿ ನಾವು ತೊಡಗಬೇಕಾಗುತ್ತೆ. ಯಾಕೆ ಅಂತಂದ್ರೆ ಯಾವ ದೇವರನ್ನು ನೀವು ಮಾಡಬೇಡಿ ಅಂತ. ಈಗ ಬುದ್ಧಿಯವರು ಹೇಳ್ದಂಗೆ ಎಲ್ಲರೂ ನಮ್ಮ ವೀರಶೈವರು ಅಂದರೆ ಏನು ಬೇಕಾದರೂ ಕೊಡ್ತಾರೆ, ಏನು ಬೇಕು. ಯಾಕೆಂದರೆ ರಾಜಕೀಯ ಬಂದಾಗ ಹೆಗಡೆಯವರು ಒಂದು ಕಡೆ ಹೇಳ್ತಾರೆ ಏನಂತ, ನೋಡಪ್ಪ ಏನೇ ಮಾಡ್ಬೋದು, ಎತ್ತೇ ಮಾಡ್ಬೋದು, ಲಿಂಗಾಯತರು ಒಂದಾದರೆ ಅವರು ಇಡೀ ಜಗತ್ತನ್ನೇ ಆಳುವಂಥ ಶಕ್ತಿವಂತರು ಲಿಂಗಾಯತರು ಅನ್ನುವಂಥ ಮಾತನ್ನ ಅವರು ಬ್ರಾಹ್ಮಣರಾಗಿದ್ದರು ಅವರು ಹೆಗಡೆಯವರೇ ಹೇಳ್ತಾರೆ. ಆ ಒಂದು ಮಾತು ಎಷ್ಟಿದೆ ನೋಡಿ, ಅವ್ರಿಗೆ ಬುದ್ಧಿವಂತರು ಅವ್ರು ಎಷ್ಟೇ ಅದ್ರ ಲಿಂಗಾಯತರು ಒಂದಾದರೆ ಇಡೀ ಜಗತ್ತೇ ಒಂದಾಗುತ್ತೆ.
ಅದೇ ರಾಮಕೃಷ್ಣ ಹೇಳದಂಥವ್ರು. ಹಾಗಾಗಿ ದಯಮಾಡಿ ನೀವು ಯಾರು ಸಹ ಬುದ್ಧಿಯವರಿಗೆ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಕತ್ತಲಿರಲಿ ಲಿಂಗು. ನಿಮ್ಮನ್ನ ಸ್ಪರ್ಶ ಮಾಡಿದಾಗ ಅವರು ಲಿಂಗವಂತರ, ಅವ್ರಿಗೆ ಪವಿತ್ರ ಆದರು. ಯಾಕೆಂದ್ರೆ ನಮ್ಮ ಇಲ್ಲಿ ಸಿದ್ದರಾಜು ಇದ್ದಾರೆ, ಇಷ್ಟೊತ್ತು ಗಂಟೆ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಅವರು ಶರಣನೇ ಆಗಿದ್ದಾರೆ. ಅವರು ಲಿಂಗವನ್ನು ಕಟ್ಟಗದೆ ಪೂಜೆ ಮಾಡದೇ ಇರ್ಬೋದು, ಅವರು ಒಬ್ಬ ಶರಣನಾಗಿದ್ದಾನೆ. ಯಾಕೆ ಅಂತ ಅಂದ್ರೆ ಅವರು ಇರುವಂಥ ವ್ಯವಹಾರ ಇರುವಂಥದ್ದಾಗ್ಬೋದು, ಅವರು ನಡ್ಕೊಳ್ಳುವಂಥ ವ್ಯವಹಾರ ಆಗಿರ್ಬೋದು. ಅವರು ವೀರಶೈವರಂತ ಜೊತೆಲಿರೋದು ಯಾವಾಗಲೂ ಅವರು ಬೇರೆಯವ್ರು ಯಾರೇ ಬಂದ್ರು ಅವ್ರನ್ನ ಲಿಂಗಾಯತರಲ್ಲ ಅಂತ ಯಾರೂ ಸಹ ಹೇಳೋಕ್ಕಾಗಲ್ಲ. ನಾವು ನೋಡಿ ಇಲ್ಲಿ ತಾಯಂದ್ರೆಲ್ಲ ಬಂದಿದ್ದೀರಿ, ಕೆಲವೊಂದು ಮಂದಿಯಲ್ಲಿ ಮಾತ್ರ ಭಸ್ಮ ಇದೆ ಹೇಳಿ, ಭಸ್ಮವನ್ನು ಹಚ್ಚಿ. ಯಾಕೆ ಅಂತಂದ್ರೆ ಭಸ್ಮ ಹಚ್ಬೇಕಾದ್ರೆ ಈ ಒಂದು ಕಥೆಯನ್ನು ಹೇಳ್ತೀನಿ ಸಣ್ಣದಾಗೆ. ಒಂದು ಊರಲ್ಲಿ ಮುಗ್ಧ ದಂಪತಿಗಳಿರ್ತಾರೆ. ಅವರು ಯಾವಾಗಲೂ ಭಸ್ಮವನ್ನು ಧಾರಣೆ ಮಾಡಿ, ಅವ್ನಿಗೇನು ಗೊತ್ತಿಲ್ಲ, ಅವ್ನಿಗೆ ಎತ್ತು ಗೊತ್ತಿಲ್ಲ. ಏನು ಅಂದರೆ ಬುದ್ಧಿಯವರು ಹೇಳ್ದಂಗೆ ಶಿವ ಅಂದರೆ ನೀವು ಪೂಜೆ ಮಾಡ್ದಂಗೆ ಆಯಿತು. ಅವನು ಏನು ಮಾಡ್ತಾನೆ, ಯಾವಾಗ ಬೇಕಾದ್ರೂ ಹೋಗ್ಬೇಕಾದ್ರೂ ಶಿವ ಅನ್ನೋದು ಯಾರೇನು ಕೇಳೋದು, ಏನು ಶಿವ ಅನ್ನೋದು, ಅವ್ರು ಕೇಳೋದು ಏನು ಶಿವ 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 ಅಂದ್ಕೊಂಡು ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಭಸ್ಮ ಅಂದರೆ ಎಷ್ಟು ಮಹತ್ತರವಾದದ್ದು ಅಂತ ಅನ್ನೋದಕ್ಕೆ ಆ ಭಸ್ಮವನ್ನು ಧರಿಸಿ ಅವನ ದಾರಿಯಲ್ಲಿ ಶಿವ ಅಂತ ಹೋಗ್ಬೇಕಾದ್ರೆ ಅಲ್ಲಿ ಕಳ್ಳರು ಏನು ಮಾಡ್ತಾ ಇರ್ತಾರೆ, ಚಿನ್ನವನ್ನು ಕದ್ದು ಹಂಚ್ಕೊತಾ ಇರ್ತಾರೆ. ಚಿನ್ನವನ್ನು ಕದ್ದು ಸತ್ಯವ್ರು ಏನು ಮಾಡ್ತಾರೆ, ಎಲ್ಲರೂ ಹೊರಟಾಯ್ತಾರೆ. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೋ ಬಿದ್ದಿರ್ತದಲ್ಲ, ಈ ಚಿನ್ನವನ್ನು ಎತ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಏನು ಮಾಡ್ತಾರೆ, ಹೆಂಡತಿ ಕೈಲಿ ಕೊಡ್ತಾರೆ. ಹೆಂಡತಿ ಕೈಲಿ ಕೊಟ್ಟಾಗ ಅದನ್ನೆಲ್ಲ ಆಗ ಹಿಂದೆ ನಾಣ್ಯಗಳೆಲ್ಲ, ಚಿನ್ನದ ನಾಣ್ಯ ಆ ಸೇರಲ್ಲಿ ಅಳಿಬೇಕಾದ್ರೆ ಅವ್ರ ಮನೆಯಲ್ಲಿ ಸೇರಿರಲಿಲ್ಲ, ಪಕ್ಕದ ಮನೆಗೆ ಹೋಗ್ತಾರೆ. ಪಕ್ಕದ ಮನೆಗೆ ಹೋಗಿ ಆ ಸೇರನ್ನ ಈಸ್ಕೊಬರ್ತಾರೆ. ಬಂದಾಗ ಏನಾಗುತ್ತೆ, ಅದಕ್ಕೆ ಅಯ್ಯಮ್ಮ ಏನು ಅಳಿಬೋದು, ಇವ್ರ ಮನೆಗೆ ಏನು ಇಲ್ವಲ್ಲ, ಏನು ಮಾಡೋದ್ರಲ್ಲಿ ಏನು ಅಳಿಬೋದು ಅಂದ್ಬಿಟ್ಟು ಆ ಒಂದು ಇದಕ್ಕೆ ಹುಣಸೆ ನೆನೆಸಿ ಕಳಿಸಿರ್ತಾರೆ. ಕಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ತರಬೇಕಾದ್ರೆ ಅಡಿಬೇಕಾದ್ರೆ ಆ ನಾಣ್ಯ ಅಲ್ಲಿ ಅಂಟ್ಕೊಂಡಾಗ ಅವ್ರು ನೋಡ್ಕೊಳ್ಳಲ್ಲ, ಅದು ಅಳ್ಕೊಂಡು ಮನೆಗೆ ವಾಪಸ್ ಕೊಡ್ತಾರೆ. ಆಗೇನು ಮಾಡ್ತಾರೆ, ಸೇರನ್ನು ಕೊಡೋಕೆ ಹೋದಾಗ ಅಲ್ಲಿ ನಾಣ್ಯ ಇರುತ್ತೆ. ಏನಪ್ಪ ಏನು ಎತ್ತಿಲ್ಲ, ಏನು ಬೆಳೆದಿಲ್ಲ, ಯಾವಾಗ ನೋಡಿದ್ರು 30 ಭಸ್ಮ ಹಾಕೊಂಡು ಬಡ್ಕೊಂಡು ಎಲ್ಲರಲ್ಲಿ ಶಿವ ಅಂತ ಇರ್ತಾರೆ. ಏನು ನಿಮ್ಗೆ ಎಲ್ಲಿ ಬಂತು ಅಂತ ಕೇಳಿದಾಗ ಮಾಮೂಲಿ ಪಕ್ಕದ ಮನೆ ಹೆಂಗೆ ಸಿದ್ಧೇ ಇರ್ತಾರಲ್ಲ ಇಬ್ಬರು ಅಂದರೆ, ಈಗ ಯಾರು ನಾವು ಒಂದು ವಿಚಾರವನ್ನು 7 ಗಡಿಯವರು 1000 ಜನಕ್ಕೆ ಹೇಳುವಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಸರಣಿಯರೇ. ಯಾವುದೇ ಆದರೂ ಸರಣಿಯರು ಫಾಸ್ಟಾಗಿ ಹಬ್ಬಿಸ್ತಾರೆ. ಯಾವುದಾದ್ರೂ ವಿಷಯ ಆಗಿರ್ಬೋದು, ಈ ಗೊತ್ತಿದ್ದ ವಿಚಾರನೇ ಅಲ್ಲಿ ಮೋದಿಗೆ ಹಂಗಾಯ್ತಂತೆ ಹಿಂಗಾಯ್ತಂತೆ, ಅಲ್ಲಿ ಅವ್ರಿಗೆ ಹಿಂಗಾಯ್ತಂತೆ ಫಸ್ಟೇ ಅವ್ರ ವಿಚಾರ ಗೊತ್ತಿರ್ತದೆ. ಹಂಗಾಗಿ ಆಗ ಬರ್ತಾರೆ. ಬಂದು ಕೇಳುವಾಗ ಏನವ, ಏನು ಮಾಡ್ತಾ ಇದೆ, ಏನು ಅಂತ, ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನಾಯಿತು, ನಿಮ್ಗೆ ಹೆಂಗೆ ಸಿಕ್ತು, ಈ ಚಿನ್ನ ಸಿಗ್ತದ, ಹಂಗೆ ಹಿಂಗೆ ಅಂತ ಕೇಳಿದಾಗ ಪಾಪ ಅವ್ರಿಗೆ ಏನು ಗೊತ್ತು, ಮುಗ್ಧರು ಶರಣರು, ಅವ್ರಿಗೆ ಹಿಂಗಾಯ್ತು ಕಣವ, ನಮ್ಮ ಮನೆಯವರು ಹಿಂಗೆ ಶಿವ ಅಂತ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಈ ಥರ ಯಾರೋ ದಾರಿಯಲ್ಲಿ ಬಿದ್ದಿದ್ದಂತೆ ತಗೋಬೇಕು ಅಂತ ಅಂತಾರೆ. ಆಗ ಇವರು ಪಕ್ಕದ ಮನೆ ಇವ್ರು ಏನು ಮಾಡ್ತಾರೆ, ಕರ್ಕೊಂಡು ಹೋಗುತ್ತೆ ಎಲ್ಲನೂ ಸ್ನಾನ ಮಾಡಿಸಿ, ಅವ್ರು ಎಷ್ಟು ದಿನ ಆಗಿತ್ತು ಸ್ನಾನ ಮಾಡಿ ಗಂಡ ಪಾಪ ಅವ್ನು ಮುಗ್ಧ ಗೊತ್ತಿಲ್ಲ, ಏನೋ ನೆನಪಿದೆ ಹೇಳುವ ಮಳ್ಳುವಂತ ಬಿಸಿನೀರು ಕಾಯಿಸಿ ಚೆನ್ನಾಗಿ ಸ್ನಾನ ಮಾಡಿಸಿ ಎಲ್ಲ ತಲೆ ಸೀರೆಕಾಯಿ ಹಾಕಿ ಭಸ್ಮನ ಅವಳೆ ಬಳ್ದು ಎಲ್ಲ ರೆಡಿ ಮಾಡಿ, ಪಕ್ಕದ ಮನೆಯನ್ನು ಶಿವ ಅಂತ ಹೋಗಿದ್ನ, ನೀನು ಈ ದಾರಿಗೆ ಹೋಗು ಅಂತ ಕಳಿಸ್ತಾರೆ. ಕಳಿಸ್ತಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ, ಕಳಿಸಿದಾಗ ಇವನು ಹೋಯ್ತಾ ಇರ್ತಾನೆ. ಕಳ್ಳರು ಯಾರೋ ನಮ್ಮ ಚಿನ್ನ ಮಾಡೋದ್ರೆ ಬರ್ತಾನೆ, ಶಿವ ಅಂತ ಬರ್ತಾನೆ ಅಂದ್ಬಿಟ್ಟು ಹಾಕಿ ತೊಳೆದು ಅವನನ್ನ ಮನೆಗೆ ಕಳಿಸ್ತಾರೆ. ಹಂಗೆ ಯಾವಾಗಲೂ ಸಹ ನಾವು ಭಕ್ತಿಯಿಂದ ಯಾವುದನ್ನ ಪೂಜೆ ಮಾಡ್ತೀವಿ, ಯಾವುದನ್ನ ಇಷ್ಟಪಡ್ತೀವಿ, ಅದನ್ನು ಭಕ್ತಿಯಿಂದ ಮಾಡಬೇಕು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆಗೆ ಹೋಗುತ್ತೆ. ಯಾಕೆಂತಂದ್ರೆ ಸುಮ್ಮನೆ ಏನೋ ಲಿಂಗ ಕಟ್ಟಿಕೊಂಡು ಲಿಂಗ ಕಟ್ಟಿದ್ರು ಏನೋ ಹೇಳೋದು ಏನೋ ಹೋದ್ರು. ಎಷ್ಟು ನೋಡಿ ತಾಯಂದಿರೆಲ್ಲ ಬಂದವ್ರೆ, ಆದರೆ ನಮ್ಮ ಯುವಕರು ಮಾತ್ರ ಬೆರಳಿಕೆ ಅಷ್ಟು ಮಾತ್ರ ಇಲ್ಲಿದ್ದಾರೆ. ಯಾಕೆಂತಂದರೆ ಅವರು ಸಹ ಪೂಜೆಯನ್ನು ಮಾಡಬೇಕು. ದಯಮಾಡಿ ಯಾರೋ ಕಲ್ಲಿಗೆಯನ್ನು ಯಾರೋ ಹಾಕಬೇಡಿ. ಯಾಕೆಂತಂದರೆ ನಮ್ಮ ನಡುಕುಲ್ಪುರ ಗ್ರಾಮ ಅಂತಂದರೆ ತುಂಬ ಖುಷಿ ಆಯ್ತಾ ಇದೆ ನನಗೆ. ಇಂದಿನ ನಡುಕುಲ್ಪುರ ಗ್ರಾಮನೇ ಬೇರೆ. ಯಾಕೆ ಅಂತಂದರೆ ನಮ್ಮ ಕುಶಾಂತ್ ದೇವರು ಅಂತಿದ್ರು, ಇಲ್ಲಿ ಆರಾಧನೆ ಪೂಜೆಗೆ ಬರ್ತಿದ್ರಂತೆ. ಆಗ ಬುದ್ಧಿ ಏನೇ ನಮ್ಗೆ ಇಬ್ಬರು ಭಿನ್ನಾಕ್ ಬರ್ತೀನಿ ಕರೆಯಪ್ಪ ಅಂದ್ರೆ, ಇವಾಗ ಬುದ್ಧಿ ಏನು ಮಾಡೋದು ಬುದ್ಧಿ, ಇಲ್ಲೆಲ್ಲ ಆರಾಧನೆ ಸೇರಿ ಇಲ್ಲಿ ಏನೂ ಕಲ್ತಿಲ್ಲ ಬುದ್ಧಿ, ಏನು ಮಾಡೋದು, ನೀವು ಬಂದರೆ ಬೈತಿರಲ್ಲ, ಇಲ್ಲೇನಪ್ಪ ಅವ್ರಿಗೆ ಪೂಜೆ ಪುನಸ್ಕಾರದ ಬಗ್ಗೆ ಕಲಿಸೋಣ, ಹೇಳೋಣ, ನಮ್ಗೆ ಬಿಟ್ರಾಗಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಜಡೆ ಬುದ್ಧಿಯವರು ಈ ಗ್ರಾಮಕ್ಕೆ ಪ್ರತಿ ದಿನ ಬಂದು ಈ ಥರ ಎಲ್ಲ ಇದ್ದಾರೆ. ಯಾಕೆ ಅಂತ ಅಂದರೆ
ಕೊಡುವಂಥದ್ದು ಏನೇ ಆಗಿರಲಿ ನಿಮ್ಮ ಮನಸ್ಸು ತೃಪ್ತಿಯಿಂದ ಕೊಡಬೇಕು. ನೀವು ಈಗ ಉದ್ಯೋಗ ಬಂದ್ಬಿಟ್ಟು ನಾವೇನಪ್ಪ ಕೊಡಬೇಕು, ನಾವೇನಪ್ಪ ಮಾಡಬೇಕು, ಏನೋ ಕಾರ್ಯಕ್ರಮ ಮಾಡ್ತಾರೆ, ಏನು ಮಾಡೋದು ಅಂತ ಚಿಂತೆಯನ್ನು ಮಾಡಬಾರ್ದು. ಮನೇಲಿ 1 ರೂಪಾಯಿ ಇರಲಿ, ಅದನ್ನು ನಾವು ದಾನ ಮಾಡಬೇಕು. ಈಗ ನಾವೇನು ಮಾಡ್ತೀವಿ ಅಂದರೆ ಸುಮಾರು ಕಡೆ ನಾವು ಹೋಗ್ತೀವಿ ಕಲೆಕ್ಷನ್ಗೆ ಅಂತಲೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೋದಾಗ ನಮ್ಮ ಮನೆಯವರಿಲ್ಲ ಅವರಿಲ್ಲ ಬೇಡ, ನಿಮ್ಮಲ್ಲಿ 10 ರೂಪಾಯಿ ಇದ್ದರೆ ಕೊಡಿ, ಇಷ್ಟೇ ಕೊಡಬೇಕು ಅಂತೇನೋ ಅದಿಲ್ಲ. ಯಾಕೆಂದರೆ ನೀವು ಕೊಟ್ಟಂಥ 10 ರೂಪಾಯಿ ಸಾವಿರಾರು ಜನಕ್ಕೆ ಪ್ರಸಾದವಾಗಿ ವಿನಿಯೋಗವಾಗುತ್ತೆ. ಅಂಥದ್ದನ್ನು ತಾಯಂದಿರು ಮಾಡಬೇಕು. ಮತ್ತು ಮಕ್ಕಳಿಗೆ ನೋಡಿ, ಇವತ್ತು ನಡುಕುಲ್ಪುರ ಚಿಕ್ಕ ಗ್ರಾಮವಾದರೂ 8 ಜನ ಲಿಂಗ ದೀಕ್ಷೆಯನ್ನು ಪಡೆದಿದ್ದಾರೆ ಅಂದರೆ ಅವರೇ ಅದೃಷ್ಟವಂತರು. ನೋಡಿ, ಲಿಂಗ ದೀಕ್ಷೆಯನ್ನು ಪಡೆದು ವಿಚಾರವನ್ನು ತಿಳ್ಕೊಂಡು, ಯಾಕೆಂತಂದರೆ ಮನೆ ಕರೀತೀರಿ, ನಾವೀಗ ಮನೆಗಳು ಪೂಜೆಗೆ ಹೋದಾಗ ಏನು ಮಾಡ್ತಾರೆ ಗೊತ್ತಾ, ಪೂಜೆಗೆ ಬನ್ನಿ ಅಂತಂದರೆ ಯೋಚನೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ನಮ್ಮ ಗೌಡ್ರ ಮನೆ ಹೆಂಗಸರು ಹೋಗಲಿ, ನಮ್ಮ ಅವ್ರು ಹೋಗಲಿ ಇವ್ರು ಹೋಗಲಿ ಅಂತ ಪೂಜೆ ಕರೆದ ತಕ್ಷಣ ಬರಬೇಕು. ಅಲ್ಲೇನು ನಾವು ಉದ್ಯೋಗಿಗೆ ದುಡ್ಡು ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಂಥದ್ದು ವಿಚಾರವನ್ನು ನಾವು ಕೇಳಬೇಕು. ಯಾಕೆ ಪೂಜೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಯಾವ ರೀತಿ ಹಿಡ್ಕೋಬೇಕು. ಎಷ್ಟೋ ಜನಕ್ಕೆ ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡೋದೇ ಗೊತ್ತಿಲ್ಲ. ಹಿಂಗೆ ಪೂಜೆ ಮಾಡಪ್ಪ ಅಂದ್ರೆ ನಾನು 30 ವರ್ಷ ಆಯಿತು, 30 ವರ್ಷದಿಂದ ಬರೀ ಹೇಳೋದಾಗಲ್ಲ, ಮುಂದಕ್ಕೆ ನಾವು ಹೋಗಲೇ ಇಲ್ಲ. ನಾವು 30 ವರ್ಷ ಆಗದೆ ಲಿಂಗವನ್ನು ಹಿಂಗೆ ಹಿಡ್ಕೋಬೇಕು ಅಂತ ಹೇಳೇ ಸಾಕಾಗಲ್ಲ. ನಾವು ಮುಂದಕ್ಕೆ ಮೆಟ್ಲು ಹತ್ತಲೇ ಇಲ್ಲ, ಇನ್ನು ಕೆಳಗಡೆ ಮೆಟ್ಲೇ ಇಲ್ಲ. ಯಾಕೆ ಅಂತಂದರೆ ನಾವೀಗ ಒಂದು ಕುಮಾರಸ್ವಾಮಿಯವರು ಹೇಳಿದ್ರು, ಹೆಂಗೆ ಒಂದು ಕತೆ ಏನಪ್ಪ ಅಂತಂದರೆ, ಒಂದು ಊರಲ್ಲಿ ರಾಜನ ಅವತ್ತು ಒಬ್ಬ ವ್ಯಾಪಾರಸ್ಥ, ಶ್ರೀಗಂಧದ ವ್ಯಾಪಾರಿಯವರು, ದೊಡ್ಡ ವ್ಯಾಪಾರಿ, ಶ್ರೀಗಂಧದ ವ್ಯಾಪಾರಿ ಒಬ್ಬ ರಾಜ ಇರ್ತಾನೆ. ಅವರು ಪ್ರತಿನಿತ್ಯ ನೋಡಿ, ರಾಜ ಒಳ್ಳೆ ಸದ್ಗುಣವುಳ್ಳಂಥವನು. ಒಬ್ಬ ವ್ಯಾಪಾರಿಯನ್ನು ಸ್ನೇಹಿತನನ್ನಾಗಿ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ, ದಿನ ಪ್ರತಿನಿತ್ಯ ಹೋಗ್ತಾ ಇರ್ತಾರೆ, ವಾಕಿಂಗ್ ಹೋಗ್ತಾ ಇರ್ತಾರೆ, ಅಲ್ಲಿ ಕುಶಲೋಪರಿಗಳನ್ನು ವಿಚಾರಿಸ್ತಾ ಇರ್ತಾರೆ. ಒಂದು ದಿನ ಏನು ಮಾಡ್ತಾರೆ, ಶ್ರೀಗಂಧದ ವ್ಯಾಪಾರಿ ಅವನ ಗೋಡನ್ಗೆ ಹೋಗಿ ಚೆಕ್ ಮಾಡ್ತಾನೆ, ಎಷ್ಟಿದೆ ಸ್ಟಾಕು ಏನು. ಗೋಡನ್ ತುಂಬ ಗಂಧದ ಮರ ಇರುತ್ತೆ. ಏನಪ್ಪ ನಾಳೆ ದಿನೇನೋ ಹೊಸ ಗಂಧ ಬರುತ್ತೆ, ಇಲ್ಲಿ ಬೇರೆ ಇಷ್ಟು ಗಂಧ ತುಂಬಿದೆಯಲ್ಲ, ಏನು ಮಾಡೋದು ನಾನು ಅಂತ ಭಾವಿಸ್ಕೊಂಡು ಅವನ ಮನಸ್ಸಲ್ಲಿ ಅನ್ಕೋತಾನೆ. ಏನಂತ, ಈ ಗಂಧವೆಲ್ಲ ಖಾಲಿ ಆಗಬೇಕು ಅಂದರೆ ಮಹಾರಾಜ ಸಾಯಬೇಕು, ಈ ಗಂಧವೆಲ್ಲ ಖಾಲಿ ಆಗಬೇಕಾದ್ರೆ ಮಹಾರಾಜ ಸಾಯಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಅಂದ್ಕೊಂಡು ಏನು ಮಾಡ್ತಾನೆ, ಈ ಕತೆ ಆಗದ ಕಥೆಗಳು ಏನೋ ಮಾಡೋದಾಯ್ತು ಅಂತ ಹೊರಟೋಗ್ತಾನೆ. ಮತ್ತೆ ರಾಜರು ಮತ್ತೆ ಸಂಜೆ ಆಗುತ್ತೆ, ರಾಜರು ಮತ್ತೆ ಅವರು ವಾಕಿಂಗ್ ಹೋಗ್ಬೇಕಾದ್ರೆ ಬರ್ತಾರೆ. ಬಂದಾಗ ರಾಜರು ಕೇಳ್ತಾರೆ, ನೋಡಪ್ಪ ನೀನೇನಾದರೂ ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ, ಏನಾದರೂ ಯೋಚನೆ ಮಾಡಿದೆ ನನ್ನ ಬಗ್ಗೆ ಅಂತ ರಾಜರು ಕೇಳ್ತಾರೆ. ಇಲ್ಲ ಸ್ವಾಮಿ, ನಾನು ಏನು ಯೋಚನೆ ಮಾಡಲಿಲ್ಲ. ಇಲ್ಲ ನೀನೇನೋ ಯೋಚನೆ ಮಾಡಿದ್ರೆ ನನಗೆ ಅನ್ನಿಸ್ತಾರೆ, ಹೇಳಪ್ಪ ಸ್ವಾಮಿ, ನೀವೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಕೇಳ್ತಾರೆ. ಆಗ ಕೇಳಿದಾಗ, ಇಲ್ಲ ಸ್ವಾಮಿ, ನಾನು ನಿನ್ನೆ ಹಿಂಗೆ ಬಾಗಿಲು ಗೋಡನ್ನು ನೋಡೋಕೆ ಇಷ್ಟೆಲ್ಲ ಸ್ಟಾರ್ಟ್ ಇತ್ತು, ಇದೆಲ್ಲ ಖಾಲಿ ಆಗಬೇಕು ಅಂತ ಅಂದರೆ ನಾನು ಮಹಾರಾಜ ಸಾಯಬೇಕು ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡೆ ಅಂತ. ನಿಜ, ನೀವು ಅನ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತಾರೆ. ಹೌದಾ ಹೌದಾ ಅಂತ ಹೇಳಿದಾಗ, ಹೌದಾ ಇದು ಅನ್ಕಣಪ್ಪ, ನಾನು ನಿನ್ಗೆ ಅಂದ್ಕೊಂಡೆ ಕಣಪ್ಪ, ಈ ಶ್ರೀಗಂಧದ ವ್ಯಾಪಾರಿಗೆ ಮಕ್ಕಳು ಇಲ್ಲ, ಮರಿನೂ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಈ ಅವನ ಆಸ್ತಿ, ಆ ಶ್ರೀಗಂಧದ ಎಲ್ಲ ಪ್ರತಿಯೊಂದು ಅವನು ಎಲ್ಲ ನನಗಾಗುತ್ತಲ್ವ ಅಂತ ಮನಸ್ಸಲ್ಲಿ ನಾನು ಯೋಚನೆ ಮಾಡಿದೆ. ನಿಮ್ಗೆ ಹೆಂಗೆ ಗೊತ್ತಾಯಿತು? ಇಲ್ಲಪ್ಪ, ನಾನು ಯೋಚನೆ ಮಾಡೋದಲ್ಲ ಆ ರೀತಿ, ಹಂಗಾಗಿ ನನಗೂ ಗೊತ್ತಾಯಿತು. ಯಾಕೆ ಅಂತ ಅಂದರೆ, ನಾವು ಮಕ್ಕಳಿಗೆ ಯಾವತ್ತೂ ನೆಗೆಟಿವ್ ಹೇಳೋದು, ಪಾಸಿಟಿವ್ ಥಿಂಕ್ನೇ ನಾವು ಅವ್ರಿಗೆ ಹೇಳೋದು, ಪಾಸಿಟಿವ್ನೇ ಹೇಳ್ಬೇಕು ಯಾವುದೇ ಆಗಲಿ. ಯಾಕೆ ಅಂತಂದರೆ, ಒಂದು ಸಂದರ್ಭ ಕುಮಾರಸ್ವಾಮಿಯವರು ಅದನ್ನು ಸಲ್ಲಿಸ್ತಾರೊಳಗೆ ದುಗ್ಗಳೆ ಮತ್ತು ಜೇಡರ ದಾಸಿಮಯ್ಯನ ಬಗ್ಗೆ ಹೇಳಬಹುದಾಗಿತ್ತು. ಜೇಡರ ದಾಸಿಮಯ್ಯ ಒಂದು ದಿನ ಮನೆಯಲ್ಲಿ ಇರಬೇಕಾದ್ರೆ ಒಬ್ಬರು 4 ಜನ ಶಿಷ್ಯರು ಬಂದಿರ್ತಾರೆ. ಅವ್ರೇನೋ ಒಂದು, ಯಾಕೆಂದರೆ ಚಿಕ್ಕದಾಗಿ ಹೇಳ್ತೀನಿ ನಾನು, ಅಷ್ಟೇ ದೊಡ್ಡದಾಗಿ ಹೇಳಲ್ಲ. ನಾನು ಸುಮಾರು ಮಾತಾಡಬೇಕು ಅಂತ ಬಂದು ನಮಗೆ ಎಲ್ಲ ಇಲ್ಲಿ ಟೈಮ್ ಆಗಿದೆ ಅಂತ ಹೇಳಿದ್ಮೇಲೆ ಸಾಕು, ಅಷ್ಟನ್ನೇ ಮಾತಾಡ್ತೀನಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ದುಗ್ಗಳೆ ಮನೆಯಲ್ಲಿ ಬಂದಿರತಕ್ಕಂಥ ಸಡನ್ಗೆಲ್ಲ ಗಂಜಿಯನ್ನು ಕಾಯಿಸಿ ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಕ್ಕಪಕ್ಕ ಈಗ ನಾವು ಸ್ವಾಮಿಗಳು ಬಂದಿರ್ತೀವಿ ಮನೆಗೆ ಅಂದರೆ ಏನು ಮಾಡ್ತೀವಿ, ಉಪ್ಪಾಗಲಿ ಸಪ್ಪೆಯಾಗಲಿ ಊಟ ಮಾಡಲಿಲ್ಲ ಅಂದರೆ ಏನು ಮಾಡ್ತೀವಿ, ಉದ್ಯೋಗ ಊಟ ಮಾಡಲಿಲ್ಲಪ್ಪ, ಏನಾಯ್ತು ಎತ್ತಾಯಿತು ಅಂತ ನಿಮಗೆ ಮನಸ್ಸು ನೋವಾಗುತ್ತೆ ಅಲ್ವಾ. ಹಾಗಾಗಿ ಅವ್ರೇನು ಮಾಡಿದ್ರು,
ಜೇಡರ ರಾಶಿಮಯ ಆ ಪ್ರಸಾದವನ್ನು ಸೇವನೆ ಮಾಡಿ ಅವಳು ಕರ್ಬಿಟ್ಟು ಹೇಳ್ತಾರೆ, ದುಗ್ಗಡೆ ಏನಮ್ಮ ಇವತ್ತಿನ ಪ್ರಸಾದ ಮಾಡಿದೆ, ತುಂಬ ಅದ್ಭುತವಾಗಿದೆ, ಎಲ್ಲ ದಿನಕ್ಕಿಂತ ನೀವು ಚೆನ್ನಾಗಿದೆ ಅಂತ. ಅಲ್ಲಿ ಪಕ್ಕದಲ್ಲಿ ಕುಂತಿರ್ತಾರಲ್ಲ ಶಿಷ್ಯರು, ಅವ್ರೇನು ಮಾಡ್ತಾರೆ, ಏನೋ ಕರಕೆ ಗಣಪ ಏನಪ್ಪ ಉಪ್ಪಾಗಿರೋ ಗಂಜಿ, ಅವ್ರು ಏನು ಮಾಡ್ತಾರೆ, ಕೂಡ ಮಡಗ್ಬಿಡ್ತಾರೆ, ಉಪ್ಪಾಗಿದೆ ಕುಡಿಕಾಗಲ್ಲ ಅಂತ. ಹಂಗೆ ಆ ಒಂದು ಜೀವನ ಹೆಂಗಿರ್ಬೇಕು ನೋಡಿ. ಕಥೆಯಲ್ಲಿ ರಾಜನೂ ಅನ್ಕೊಂಡದ್ದೇ ಅದೇ, ಮಂತ್ರಿನೂ ವ್ಯಾಪಾರಸ್ಥನೇ ಅನ್ಕೊಂಡದ್ದೇ ಅದೇ. ಯಾಕೆ ಅಂದರೆ ಒಬ್ಬರ ಬಗ್ಗೆ ನಾವು ಒಬ್ಬರ ಜೀವನದಲ್ಲಿ ಯಾವತ್ತೂ ಸಹ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ನಮ್ಗೆ ಏನೇ ಅಂದಿರಲಿ ಅವ್ರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗಿ ಭಾವನೆಯನ್ನು ಮನಸ್ಸಲ್ಲೂ ಸಹ ಅನ್ಕೋಬಾರ್ದು. ಯಾಕೆಂದ್ರೆ ಅನ್ಕೊಂಡಂಥ ಸಂದರ್ಭದಲ್ಲಿ ಇದೇ ರೀತಿ ಆಗುವಂಥ. ಹಾಗಾಗಿ ದಯಮಾಡಿ ಎಲ್ಲರೂ ಮಕ್ಕಳಿಗೆ ಮನೆಯಲ್ಲಿ ಟಿ ವಿಯನ್ನು ನೋಡೋಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕೊಡೋದು. ಯಾಕೆ ಅಂತ ಅಂದರೆ ಇವತ್ತು ಮೊಬೈಲ್ ಮಯ ಆಗಿದೆ. ಎಲ್ಲರೂ ಯಾರೇ ಬಂದು ಈಗ ಊಟ ಮಾಡಬೇಕಾದ್ರೆ ಮೊಬೈಲ್ ಕೊಟ್ಟರೆ ಊಟ ಮಾಡೋದು. ಎಷ್ಟೋ ಜನ ಇಲ್ಲ ಬಿಡಿ, ನಮ್ಮ ಮಗನಿಗೆ ಊಟ ಕೊಟ್ಬಿಟ್ರೆ ಊಟ ಮಾಡೋದು, ಇಲ್ಲ ಅಂದರೆ ಊಟ ಮಾಡೋದು ಅಂತಾರೆ. ಹಾಗಾಗಿ ದಯಮಾಡಿ ಮೊಬೈಲ್ಗೆ ಒಂದು 4 ಗಂಟೆ 5 ಗಂಟೆ 10 ಗಂಟೆ ಸಮಯವನ್ನು ಕೊಡ್ತೀವಿ. ಶಿವಪೂಜೆ ಮಾಡೋಕ್ಕೆ ಬರೀ 2 ನಿಮಿಷ ಕೊಡಿ ಸಾಕು. ಯಾಕೆಂತಂದರೆ ನಮ್ಮ ಜೀವನ ಸಾರ್ಥಕತೆ ಆಗ್ತದಂತಂದರೆ, ಯಾಕೆಂದರೆ ಈ ಒಂದು ಸಮಾಜ ಏನಿದೆ, ಲಿಂಗಾಯತ ಧರ್ಮ ಏನಿದೆ, ವೀರಶೈವ ಧರ್ಮ ಏನಿದೆ, ಇದು ಪ್ರಪಂಚಕ್ಕೆ, ಈ ವಿಶ್ವಕ್ಕೆ ಅನ್ನವನ್ನು ಕೊಟ್ಟಂಥ ಧರ್ಮ, ಪೂಜೆ ಮಾಡೋದು ಹೇಗೆ ಅಂತ ಕೊಟ್ಟಂಥ ಧರ್ಮ, ದಾಸೋಹವನ್ನು ಕಲಿಸ್ತಂಥ ಧರ್ಮ. ಬುದ್ಧಿಯವರು ಹೇಳೋದಂಗೆ ಯಾರೋ ಒಬ್ಬ ನಮಾಜ್ ಮಾಡೋಕ್ಕೆ ಸಾಕು, ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಜೊತೆಲೆ ಎಲ್ಲ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ, ಅವ್ರ ಕೆಲಸ ಇತ್ತು ಅಂದರೆ ಅವ್ರಿಗೆ ಅವ್ರ ಪ್ರಾರ್ಥನೆ ಪ್ರೇಯರ್ ಬಂದು ಏನು ಮಾಡ್ತಾರೆ, ಬಿಟ್ಟು ನಮ್ದು ಏನೇ ನೀವು ಕೆಲಸ ನಮ್ಮ ಗಳಿಗೆಲ್ಲ ಹಾಕ್ಬೇಕು ಅನ್ನೋದಿದ್ರು ಬಿಟ್ಟು ಹೋಗಿ ಅವ್ರು ನಮಾಜ್ ಮಾಡ್ಕೊಂಡೇ ಬರ್ತಾರೆ. ಮತ್ತು ಊಟ ಮಾಡಬೇಕಾದ್ರೆ ನಮ್ಗೆ ಕಟ್ಟೆಲಿ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ನಾವು ಹಾಕಿಸ್ಬೋದು. ಎಷ್ಟೋ ಜನ ನಾವು ನೋಡ್ತೀವಿ, ಪ್ರಸಾದ ಕುಂತ್ಕೊಂಡಾಗ ಅವ್ರು ಬಡಿಸ್ತಾ ಇದ್ರೆ ಬೇಡ ಅನ್ನೋದೇ ಇಲ್ಲ, ಅವ್ರು ಏನಾದ್ರು ಹಾಕಿ ಹಾಕಿಸ್ಕೊತಾರೆ. ಅಲ್ಲಿ ಪ್ರಸಾದವನ್ನು ಕಾಲು ಭಾಗ ಮಾತ್ರ ಸೇವೆ ಮಾಡಿರ್ತಾರೆ, ಮುಕ್ಕಾಲು ಭಾಗವನ್ನು ಎಷ್ಟು ಮಾಡ್ತಾರೆ, ಅದು ಪ್ರಸಾದ ಆಗಿರ್ತದೆ. ಗುರುಗಳ ಹತ್ರ ಕುಂತ್ಕೊಂಡು ನಾವು ಶಿವ ಅಂತ ಪ್ರಸಾದ ಊಟವನ್ನು ಪ್ರಸಾದವನ್ನಾಗಿ ಮಾಡಿದಾಗ ದಯಮಾಡಿ. ಯಾಕೆ ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಅನ್ನಕ್ಕೆ ತೊಂದರೆ ಇರ್ತಂತ, ಇವತ್ತು ಎಲ್ಲರಿಗೂ ಯಾವುದೂ ತೊಂದರೆ ಇಲ್ಲ. ನಿಮ್ಗೆ ಯೂಟ್ಯೂಬ್ ಹೊಡೆದ್ರೆ ಪೂಜೆ ಹೆಂಗೆ ಮಾಡೋದು ಅದನ್ನು ನೋಡಿ. ನಿಮ್ಗೆ ಎಜುಕೇಷನ್ಗೆ ಬೇಕಾಗಿರ್ತದೆ, ಮೊಬೈಲಿ ಎಲ್ಲವೂ ಇದೆ, ಆದರೆ ನಮಗೆ ಬೇಕಾಗಿರುವಂಥದ್ದನ್ನು ಮಾತ್ರ ನಾವು ಆಯ್ಕೆ ಮಾಡ್ತೀವಿ. ಯೂಟ್ಯೂಬ್ ಹೊಡೆದ್ರೆ ನಿಮಗೆ ಒಳ್ಳೆಯ ಜೀವನ ನಡೀತದೆ, ಹೇಗೆ ಯಾವ ರೀತಿ ಮಾಡುವಂಥದ್ದು ಪ್ರತಿಯೊಂದು ಇದೆ, ಗೊತ್ತಾಯ್ತಾ? ಹಾಗಾಗಿ ದಯಮಾಡಿ ಯಾರು ಸಹ ಕಳೆಯನ್ನು ಕಳೆದಿದೆ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು, ನೀವು ಆಮೇಲೆ ಆಗ್ತಿರೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಭಸ್ಮವನ್ನು ದಾನ ಮಾಡಿ ಅಡುಗೆ ಮನೆಗೆ ಹೋಗಿ. ನಾವೇನು ಮಾಡ್ತೀವಿ, ಒಳ್ಳೆ ತಂದ್ರೆ ಏನೋ ಮಾಡ್ಬೋದು, ಅಷ್ಟೊತ್ತಿಗೆ ಹೋಗ್ಬೇಕು ಇಷ್ಟೊತ್ತಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಏನೋ ಹೋಗಿ ಅಡುಗೆ ಮನೆಗೆ ಆ ಒಂದು ಮಕ್ಕಳನ್ನು ತೊಳೆದೇನೆ ನಾವು ಅಡುಗೆ ಮನೆಗೆ ಹೋಗೋದು. ಅದು ದೇವರೇ, ಅದು ದೇವಸ್ಥಾನ ಇದ್ದಂಗೆ. ಯಾವುದೋ ಒಂದು ನಾವು ಸಮಾಧಿ ಕಾಲದಲ್ಲಿ ಏನು ಮಾಡ್ತೀವಿ, ಒಬ್ಬ ತೀರೋದು ಏನು ಮಾಡ್ತೀವಿ, ಅದು ಹೋಗಿ ನಮಸ್ಕಾರವನ್ನು ಹಾಕ್ತೀವಿ. ಯಾಕೆ? ಅದು ದೇವರಾಗಿದೆ. ಒಂದು ಮಗು ಈಗ ತಾನು ಜನಿಸಿದಂಥ ಮಗುವಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ, ಅದಕ್ಕೆ ಏನೂ ಅರಿವು ಇರುವುದಿಲ್ಲ, ಇರ್ತಕ್ಕಂಥ ಬಾಡಿಗೂ ಸಹ ಏನೂ ಅರಿವು ಇರುವುದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲರೂ ಸಂಸ್ಕಾರವಂತರಾಗಿ ಸಂಸ್ಕಾರ ಕಡೆಗೆ ಗಮನವನ್ನು ಕೊಡಿ. ಏಕೆ ಅಂತ ಅಂದರೆ ಮುಂದೊಂದು ದಿನ ನಮ್ಮ ಧರ್ಮಕ್ಕೆ ತೊಂದರೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಗ್ಗಟ್ಟಾಗಬೇಕು, ಒಗ್ಗಟ್ಟಿನಿಂದ ಸಮಾಜವನ್ನು ಮುನ್ನಡೆಸುವಂಥ ಕಾರ್ಯಕ್ರಮಗಳು ಆಗಬೇಕು. ಇಲ್ಲಿ ಒಂದು ಆ ಕಾರ್ಯಕ್ರಮ ನಡೆದಿದೆ, ಮತ್ತು ಇನ್ನೂ ಒಂದು 3-4 ಗ್ರಾಮಗಳಲ್ಲಿ ಇದೇ ರೀತಿ ಮಾಡಬೇಕು ಅಂತ ನಮ್ಮ ಸೋಮಶೇಖರ ಬುದ್ಧಿಯವರ ಸುತ್ತ ಜಗದ್ಗುರುಗಳ ಅಪ್ಪಣೆಯಾಗಿದೆ. ಅವರ ಅಪ್ಪಣೆಯಂತೆ ಯಾವುದೇ ಗ್ರಾಮದಲ್ಲಿ ಎಷ್ಟೇ ತೊಂದರೆ ಆಗಿದೆ ನೋಡಿ. ಯಾಕೆಂದರೆ ಬುದ್ಧಿಯವರು ಸಲ್ಲಿಸ್ತಾರೋ ಹೇಳ್ಬಿಟ್ಟು ಅವರು ಒಂದು ಊರವರೆಗೆ ನಮ್ಮ ಮನೆ ಮಾಡಿ ಅಂದರೆ ಅವ್ರೇನು ಮಾಡೋದಂತ ಗೊತ್ತು, ಮಧ್ಯದಲ್ಲ ಪೆಂಡಲ್ ಹಾಕ್ಬಿಟ್ರೆ ರೋಡ್ಗೆ ಇವರು ಬೇಡ ಇವರು ಏನು ಮಾಡಿದ್ರು ಅಂತ ನಾನು ಕೇಳೋದು. ಇವ್ರ ಮನೆಗೆ ಹೋದ್ರೆ ಎಲ್ಲೇ ಅಲ್ಲೋಗಿ ಮಾಡಿಬಿಟ್ಟು ನಮ್ಮ ಮನೆಗೆ ಬರೋದು ಅವ್ರಿಗೆ ಹೇಳ್ತಾರೆ, ಅಲ್ಲಿ ಹೋದ್ರೆ ನಮ್ಮ ಮನೆಗೆ ಬರಲಿಲ್ಲ ಅಂತ. ಅದಕ್ಕೆ ಮಾಡೋದು ಮಧ್ಯದಲ್ಲಿ ಪೆಂಡಲ್ ಹಾಕ್ಬಿಟ್ಟು ಇವ್ರು ಮಾತು ಕೇಳೋದು, ಅವ್ರ ಮಾತು ಕೇಳೋದು, ಎಲ್ಲ ಬರೋಕ್ಕೆ ಯಾಕೆ ಲಿಂಗಧಾರಣೆ ಮಾಡಿಸ್ಬಿಟ್ಟು ಹೋಗಿ ಆಗುತ್ತೆ. ಯಾಕೆಂತಂದರೆ ಅವರು ಎಷ್ಟು 1 ಲಕ್ಷ ಕಂಡ ಲಿಂಗಧಾರಣೆ ಮಾಡೋ ಅನುಭವಿಗಳು. ಅವರು ವಿದ್ಯಾಸಂಸ್ಥೆ ಇದೆ, ಅವ್ರ ಸಂಸ್ಥೆಯಲ್ಲೂ ಸಹ ಸಾವಿರಾರು ಮಕ್ಕಳು ಉದ್ಯೋಗಕ್ಕೆ ನಾನು ಆಗಲ್ಲ ಬುದ್ಧಿ ರಿಟೈರ್ಮೆಂಟ್ ಮಾಡ್ತೀನಿ, ಇಲ್ಲೇ ಇಲ್ಲ ನಿಮ್ಮ ಕೈಲಿ ಆಗುತ್ತೆ, ನೀವು ಮಾಡಲೇಬೇಕು. ಯಾಕೆಂತಂದರೆ ಅವರು ಎಷ್ಟು ಮುಗ್ಧತೆ ಇರುವಂಥ ಸ್ವಾಮಿಗಳು ಅಂತಂದರೆ ನಾವು ಇವತ್ತು ನೋಡ್ತೀರ, ಅವರು 20 ವರ್ಷದಿಂದ ನಾನು ನೋಡ್ತೀನಿ. ಅವ್ರು ಮಾತ್ರ ನನ್ನ ಈ ಒಂದು 15-20 ದಿನದಿಂದ ನೋಡ್ತಾ ಇದ್ದಾರೆ. ಅವ್ರು ನಾವು 20 ವರ್ಷದಿಂದಲೂ ಸಹ ನೋಡಿ. ಯಾಕೆ ಅಂತಂದರೆ ಜಗದ್ಗುರುಗಳು ಒಂದು 100 ಕೋಟಿಯಲ್ಲಿ ಇದಕ್ಕಿತ್ತು ಕಳಿಸ್ತಾ ಇದ್ದಾರೆ. ಏನು ನಮಗೆ ಧರ್ಮದಿಂದ ನಮಗೇನು ಅವರಿಂದ ನಾವು ಹಣ ವಸೂಲು ಮಾಡ್ಬೋದು, ಇನ್ನೊಂದು ಏನೂ ಮಾಡಲ್ಲ.
ಧರ್ಮ ಬೆಳಿಬೇಕು, ಧರ್ಮ ಉದ್ಧಾರ ಆಗಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು. ಯಾಕೆಂತಂದರೆ ಮಾಡುವಂಥ ಗುರುಗಳೇ ಸುಮ್ಮನಾದರೆ ಮಾಡುವಂಥವ್ರು ಯಾರಿದ್ದಾರೆ? ಗುರುಗಳೇ ಅದನ್ನು ಮಾಡಬೇಕು. ಯಾಕೆಂತಂದರೆ ನಾವು ಪೂಜೆಗೆ ಬಂದಾಗ ದಯಮಾಡಿ ಪೂಜೆ ಕರೆದಾಗ ಬನ್ನಿ, ನೀವು ಮುಖ ತೊಳ್ಕೊಂಡು ಸ್ನಾನ ಮಾಡಿದ್ರೆ ಪರವಾಗಿಲ್ಲ, ಬಂದು ಪೂಜೆ ಮಾಡಿ. ಶಿವನು ಅಲ್ಲೇ ದೇವರು ಕಾಣಬೇಕು, ಆಗಲೇ ಭಕ್ತಿವಂತರಾಗುವಂಥದ್ದು. ಗೊತ್ತಾಯ್ತಾ? ಹೀಗಾಗಿ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ನಡೆಸ್ಕೊಡ್ತಾರೆ.